ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಪ್ಯಾಷನ್. ಇವತ್ತೊಂದು ರುಚಿಯಾದ ಜೀರಾ ಕಾಫಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಆರೋಗ್ಯಕ್ಕೆ ತುಂಬ ಉತ್ತಮವಾದಂತಹ ಈ ಜೀರಿಗೆ ಕಾಫಿನ ಏನೆಲ್ಲ ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಫಸ್ಟ್ ಜೀರಿಗೆ ಬೇಕು, ಕೊತ್ತಂಬರಿ ಬೇಕು, ಆಮೇಲೆ ಜೊತೆಗೆ ಇದು ಒಣಶುಂಠಿ ಪೌಡರ್ ಮತ್ತು ಒಂದು ಏಲಕ್ಕಿ. ಇನ್ನೂ ಕೆಲವು ಸ್ಪೈಸಸ್ ನಿಮಗೆ ಬೇಕಾದರೆ ಈ ದಾಲ್ಚಿನ್ನಿ ಚಕ್ಕೆ ಅಂಥದ್ದನ್ನು ಯೂಸ್ ಮಾಡ್ಕೊಳ್ಬೋದು. ಆದರೆ ಆರೋಗ್ಯಕ್ಕೆ ಯಾವಾಗಲೂ ಈ ಥರ ಉಪಯೋಗಿಸೋದು ಅದು ಒಳ್ಳೆಯದಲ್ಲ. ಯಾವುದಾದ್ರೂ ಕೂಡ ಜಾಸ್ತಿಯಾಗಿ ಉಪಯೋಗಿಸ್ಕೊಳ್ಬಾರ್ದು. ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೊಳ್ಬೇಕು. ಇದು ಜೀರಿಗೆ ಜಾಸ್ತಿ ಬೇಕು ಅಂದರೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಬೋದು. ಈಗ ಜಸ್ಟ್ ಇನ್ಸ್ಟಂಟ್ ಕಾಫಿ ಪೌಡರ್ ನಾನು ಮಾಡ್ತಾಯಿದ್ದೇನೆ. 1 ಸ್ಪೂನು ಜೀರಿಗೆ ಮತ್ತು 1 ಸ್ಪೂನು ಕೊತ್ತಂಬರಿ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆರಡು ಬಗೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಇದೊಂದು 2 ನಿಮಿಷದಲ್ಲಿ ಪಟಪಟ ಅಂತ ಆಗ್ತದೆ. ಇದು ಪಟಪಟ ಹೇಳಬೇಕಾದ್ರೇ ಏಲಕ್ಕಿ ಮತ್ತು ಶುಂಠಿ ಪೌಡರನ್ನು ಹಾಕ್ಕೊಂಡು ಫ್ರೈ ಮಾಡೋದು. ಈ ಜೀರಾ ಕಾಫಿ ಉಂಟಲ್ಲ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗೆ ಹೊಟ್ಟೆ ಅಪ್ಸೆಟ್ ಆದಾಗ ಮತ್ತು ಸ್ವಲ್ಪ ತಲೆನೋವು ಮತ್ತು ಪಿತ್ತ, ವಾಂತಿ ಬಂದಾಗೆ ಆಗೋದು ಎಲ್ಲ ಆಗ್ತದಲ್ಲ, ಅಂಥ ಟೈಮಲ್ಲಿ ಈ ಥರ ಕಾಫಿ ಮಾಡ್ಕೊಂಡು ಕುಡಿದ್ರೆ ಅದು ಕ್ಯೂರ್ ಆಗ್ತದೆ, ಒಳ್ಳೆಯದಾಗ್ತದೆ. ವೀಕ್ನೆಸ್ ಬಂದಾಗ ಕೂಡ ಈ ಥರ ಕಷಾಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಆ್ಯಸಿಡಿಟಿ ಆಗ್ತದಲ್ಲ ನಮಗೆ, ಕೆಲವೆಲ್ಲ ಫುಡ್ ತಿಂದು ಹೊಟ್ಟೆ ಅಪ್ಸೆಟ್ ಆಗುವಾಗ ಆ್ಯಸಿಡಿಟಿ ತುಂಬ ಜನರಿಗೆ, ಗ್ಯಾಸ್ಟ್ರಿಕ್ ಎಲ್ಲ ಆಗ್ತದೆ. ಈ ಥರ ನೀವು ಮಾಡ್ಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮೇ ಬರೋದಿಲ್ಲ. ಯಾಕಂದರೆ ಇದರಲ್ಲಿ ಜೀರಿಗೆಯಲ್ಲಿ, ಕೊತ್ತಂಬರಿಯಲ್ಲಿ ಅಂಥ ಅಂಶಗಳು ಆರೋಗ್ಯಕ್ಕೆ ಬೇಕಾದಂಥ ಅಂಶ ಇದೆ. 1 ಗ್ಲಾಸ್ ನೀರು ಹಾಕ್ಕೊಂಡೆ. 1 ಗ್ಲಾಸ್ ನೀರಿಗೆ ನೀವು ಎಷ್ಟು ಬೇಕಷ್ಟು ನಿಮಗೆ ಕಾಫಿ ಪೌಡರ್, ನೀವು ಸ್ಟ್ರಾಂಗ್ ಬೇಕಾದರೆ ಸ್ಟ್ರಾಂಗ್ ಹಾಕ್ಕೊಳ್ಬೋದು, ಲೈಟ್ ಆದರೆ ಲೈಟ್ ಹಾಕ್ಕೊಳ್ಬೋದು. ನೀರು ಕುದೀತಾ ಉಂಟು ನೋಡಿ. ಈಗ ಇದಕ್ಕೆ ನಾನು ಪುಡಿ ಮಾಡಿಕೊಂಡಂತಹ ಕೊತ್ತಂಬರಿ ಜೀರಿಗೆ ಪುಡಿನ ಹಾಕ್ಕೊಳ್ಳೋದು. 2 ಸ್ಪೂನ್ ಅಷ್ಟು ಹುಡಿಯನ್ನು ಹಾಕ್ಕೊಳ್ಳೋದು. ಅದು ಕುದಿಬೇಕು, ಚೆನ್ನಾಗಿ ಕುದಿಬೇಕಾದ್ರೆ 1 ಗ್ಲಾಸ್ ಹಾಲು ಹಾಕ್ಕೊಂಡು ಕುದಿಸೋದು. ಅಲ್ಲಿಗೆ ನಮ್ಮ ಕಷಾಯ ರೆಡಿ. ಅದಕ್ಕೆ ರುಚಿಗೆ ಬೆಲ್ಲ ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ನಿಮಗೆ ಇಷ್ಟ ಇಲ್ಲ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಂಥವ್ರು ಹಾಕದೆ ಹಾಗೇ ಕುಡಿಲಿಕ್ಕೂ ರುಚಿ ಆಗ್ತದೆ, ಏನು ತೊಂದರೆ ಇಲ್ಲ. ಬೇಕಾದರೆ ಕಲ್ಸಕ್ಕರೆನ ಹಾಕ್ಕೊಳ್ಬೋದು ನೋಡಿ. ಈಗ ರುಚಿಯಾದ ಜೀರಾ ಕಾಫಿ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಮತ್ತೊಂದು ಜೀರಿಗೆ ಕಷಾಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನಾನು. ಈ ಜೀರಿಗೆ ಕಷಾಯಕ್ಕೆ ನಾವು ಜೀರಿಗೆನ ಮೊದಲಿನ ರಾತ್ರಿಯೇ ನೆನೆಸ್ಕೊಳ್ಬೇಕು. 1 ಸ್ಪೂನ್ ಜೀರನ್ನು ತಗೊಂಡು ರಾತ್ರಿ ಇಡೀ ನೆನೆಸಬೇಕು. ನೀವು ಮರುದಿವಸ ಆಮೇಲೆ ಆ ನೀರನ್ನು ಹಾಗೇ ಕುಡಿಬೋದು. ಜೀರಿಗೆನ ಬಿಸಾಕಬೇಕು ಅಂತ ಇಲ್ಲ, ಜೀರಿಗೆಯನ್ನು ಕೂಡ ಜಗಿಬೇಕು. ಆಗ ಗ್ಯಾಸ್ಟ್ರಿಕ್, ನಮಗೆ ಗ್ಯಾಸ್ ಏನಾದರೂ ಆಗಿದ್ರೆಲ್ಲ ಇದು ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಜೀರಿಗೆ ಕಷಾಯದಲ್ಲಿ ಅಷ್ಟು ಆರೋಗ್ಯಕ್ಕೆ ಬೇಕಾದ ಅಂಶ ಇದೆ. ಕೆಲವರೆಲ್ಲ ಜೀರಿಗೆ ನೀರು ಕುಡಿದ್ರೆ ವೆಯ್ಟ್ ಲಾಸ್ ಆಗ್ತದೆ ಅಂತ ಹೇಳ್ತಾರೆ. ಖಂಡಿತ ಅದು ಆಗೋದಿಲ್ಲ. ಎಷ್ಟು ಜೀರಿಗೆ ನೀರು ಬೇಕಾದರೂ ಕುಡೀರಿ, ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಆದರೆ ಅದು ಅದಕ್ಕೆ ಹೆಲ್ಪ್ ಮಾಡ್ತದೆ, ನಮ್ಮ ಜೀರ್ಣ ವ್ಯವಸ್ಥೆಯನ್ನೆಲ್ಲ ಒಳ್ಳೇದು ಮಾಡ್ತದೆ. ನೋಡಿ, ಜೀರಾ ಕಷಾಯ ಮತ್ತು ಹಾಲಿದ್ದು ಜೀರಾ ಕಾಫಿ 2 ರುಚಿಯಾದ ಕಾಫಿ ರೆಡಿ ಆಯಿತು ನೋಡಿ. ಫ್ರೆಂಡ್ಸ್, ನೀವು ಕೂಡ ಮಾಡ್ಕೊಂಡು ಕುಡೀರಿ. ದಿನ ಕುಡಿಬೇಕು ಅಂತ ಇಲ್ಲ, ವಾರದಲ್ಲಿ 1-2 ದಿವಸ 3 ದಿವಸ ಕುಡೀರಿ. ಮತ್ತು ಆರೋಗ್ಯ ಕೆಟ್ಟಾಗ ಮಾಡಿ ಕುಡೀರಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.